ಪ್ರೀತಿ ಮಾಡುವರು ರಾಜರು. ಈ ಜಗನ್ಮಾತೆ ಚಾರಿತ್ರ್ಯವನ್ನು ಓದುವವನಿಗೆ ಯಾವ ಥರದ ಭಯ ಅವಾಗ? ರಾಜ ಮಹಾರಾಜರ ಸಹಿತ ಅವನ್ನ ಅತ್ಯಂತ ಗೌರವದಿಂದ ನೋಡ್ತಾರಂತ. ಸಾಮಾನ್ಯವಾಗಿ ಎಲ್ಲರೂ ಅವನನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾರಂತ. ಜಗನ್ಮಾತೆಯ ಚಾರಿತ್ರ್ಯವನ್ನು ಓದುವವನಿಗೆ ಯಾವ ಥರದ ಭಯ ಅವಾಗ? ಸರ್ವವು ಎಲ್ಲವೂ ವಶಕರವು ಇರುವುದು ತನ್ನ ಆಜ್ಞೆ ಒಳಗಿರ್ತದಂತ. ಮತ್ತು ನಮ್ಮ ಟೈಮಿಂಗ್ಕ ಹಿಂಗೂ ಅಂತಿರ್ತಾರೆ. ಅಲ್ಲೇ 11ನೇ ಶ್ಲೋಕ ಹೇಳ್ತದದು, ಭಾಳ ಚಂದ ಹೇಳ್ತದದು. ಏನು ಹೇಳ್ತೈತೆ ಅಂದ್ರೆ, ಬಡಿದಿರಲು ಭೂತವದು. ಯಾರಿಗಾರ ಒಂದಿಷ್ಟು ದೆವ್ವ ಪಿಸಾಸಿ ಅಂತಾರಲ್ಲ, ಸುಳ್ಳು ಸುಳ್ಳು ದೆವ್ ಬಂದಂಗೆ ನಟನೆ ಮಾಡೋ ಮಂದಿನೂ ಅದಾರ. ಅದಕ್ಕೆ ಒಂದಿಷ್ಟು ವಿಚಾರ ನಿಜವಾದ ಸಂಗತಿ ಅಷ್ಟ ಗಮನಕ್ಕೆ ತಗೊಳ್ಳೋದು ನಾವೇ. ಅಂಥ ಕೆಟ್ಟ ಗ್ರಹ ಯಾರಿಗಾರ ತಟ್ಟಿತ್ತಂದ್ರೆ, ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವೆಂತನೇ. ನುಡಿಯಬೇಕು ಈ ಸಮಗ್ರ ಗ್ರಂಥವನ್ನದರಲ್ಲಿ ಭಸ್ಮ ಇಡಲು ಬೇಕಿ ತೆರದಿ 10 ದಿನ, ಹಿಂಗೆ 10 ದಿವಸ ಆ ಹಿಡಿದವ ದೇವಿ ಪಾರಾಯಣ ಪಠಿಸಿದರೆ ಬಿಡುವುದು ಸತ್ಯ ಸತ್ಯವಿದು. ನೋಡ್ರಿ, ದೇವಿಯ ಪಾರಾಯಣವನ್ನು 10 ದಿವಸ ಬಿಡದ ಅವ ಪಾರಾಯಣ ಮಾಡಿದ್ರೆ ಯಾರು? ಆ ಕೆಟ್ಟ ಗ್ರಹ ತಟ್ಟಿದ ಬಿಟ್ಟ ಹೋಗ್ತೈತಂತದು. ಹಿಡಿದವನ್ನೇ ಪಠಿಸಿದರೆ ಬಿಡುವುದು ಸತ್ಯ ಸತ್ಯವಿದು, ಸತ್ಯ ಸಿದ್ಧವಿದು. ಅದಕ್ಕೆ ಇನ್ನು 12ನೇ ಶ್ಲೋಕ ಭಾಳ ಅದ್ಭುತದು. ವಶಕರವು ಬೇಕಾಗಲಾವಗೆ. ಎಲ್ಲವೂ ತನ್ನ ವಶ ಆಗಿರ್ಬೇಕಂತ. ವಶಕರವು ಬೇಕಾಗಲಾವಗೆ ಹುಸಿಯ ಹೋಗದೆ ಪೂರ್ಣ ಗ್ರಂಥವನ್ನು ನೆಸಗಿ ನಿತ್ತದಿ ಪಠಿಸಿದಡೆ. ಇಡೀ ಗ್ರಂಥವನ್ನು ಪಠನೆ 30 ದಿನದಲ್ಲಿ, ಅಂದ್ರೆ 30 30 ದಿನದಲ್ಲಿ, 30 ದಿನದಲ್ಲಿ ಗಸನಿಸದೆ ಏಕಾಗ್ರತೆಯಿಂದ ನಿಜ ಚಿತ್ತವಗಲದೆ, ಮೈಂಡ್ ಕಾನ್ಸಂಟ್ರೇಷನ್ ಅಂತಾರೆ ಅದಕ್ಕೆ, ಏಕಾಗ್ರತೆ ಅಂತಾರೆ. ವಶಕರವು ಬೇಕಾಗಲಾವಗೆ ಹುಷಿಯ ಹೋಗದೆ ಪೂರ್ಣ ಗ್ರಂಥವ ನೆಸಗಿ ನಿತ್ತದೆ ಪಠಿಸಿದಂದದಿ. 30 ದಿನದಲ್ಲಿ ಗಸನಿಸದೆ ನಿಜ ಚಿತ್ತವಗಲದೆ ದಶೆಯನ್ನೊಡ್ಡು ಓದುತಿಹನ್ ಆದೊಡೆ. ಓದಿದಂದ್ರೆ ಅಸಮ, ಸಮ ಅಂದ್ರೆ ಅದಕ್ಕೆ ಸಮಾನ ಯಾವೂ ಇಲ್ಲ. ಅಸಮ ಅಸಮ ವಶಕರ ಅವನಿಗಾಗುವುದು ನೆನೆದ ಪರೆಯಲ್ಲಿ. ಅದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಮಾತದು. ಅಲ್ಲೇನು ಹೇಳ್ತಾರಂದ್ರೆ, ಹಿಂಗೆ 13ನೇ ಶ್ಲೋಕ ಹೇಳ್ತತಿ, ಒಂದು ದಿನದಿ ಸಮಗ್ರ ಗ್ರಂಥವ, ಒಂದೇ ದಿವಸದೊಳಗೆ ಇಡೀ ಆ ಗ್ರಂಥವನ್ನು, ಒಂದು ದಿನದಿ ಸಮಗ್ರ ಗ್ರಂಥವನ್ನು ಅಂದು ಓದಲೇಬೇಕು. ಈ ಪ್ರಕಾರವಾಗಿ ಒಂದು ದಿನದಿ ಸಮಗ್ರ ಗ್ರಂಥವನ್ನು ಅಂದು ಓದಲೇಬೇಕು. ಈ ಪರಿ ಸಂದೇಹ ಇಲ್ಲದೆ ದೇವಿ ಮೇಲೆ ಒಟ್ಟು ಸಂಶಯ ಮಾಡುವಂಗಿಲ್ಲ. ಒಂದು ಸಂವತ್ಸರವು ಓದಿದೊಡೆ. ಒಂದು ಸಂವತ್ಸರ ಅಂದ್ರೆ 1 ವರ್ಷ ಅಂತ ನನಗೆ ಕಲ್ಪನೆ ಅದ. ಅಂದು ಪ್ರತ್ಯಕ್ಷ ಹೇಳು ದೇವಿಯು. 1 ಸಂವತ್ಸರ ಓದಿದ್ರೆ ದೇವಿ ಪ್ರತ್ಯಕ್ಷ ಕಳಂತ. 1 ಅಧ್ಯಾಯ ಓದಿದೊಡೆ, 1 ಕಂದಾಯ ಓದಿದೊಡೆ, 1 ಕಂದಾಯ ಓದಿದೊಡೆ ಕೋ ಯವಾ ಅಂತ ಕೇಳಿದರೆ ಸಾಕು, ಓ ಎಂದು ಕೊಡುವಳು ಫಲವನಿದು ನಂಬುವುದು ಜನವೆಲ್ಲ.
ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಮಂಡಲ ಅಂತ ಬರ್ದಾರಲ್ಲಿ. ಮಂಡಲೆರಡೇ ಮಂಡಲೋದಲು ಚಂಡ ಫಲತಾ ನಹುದು. ಮಂಡಲ್ ಅಂದರೆ 48 ದಿವಸಕ್ಕೆ ಒಂದು ಮಂಡಲ್ ಅಂತೀವಿ ನಾವು. 2 ಅಂದರೆ ಅದ್ರ ಡಬಲ್. ಮಂಡಲೆರಡೇ ಮಂಡಲೋದಲು ಚಂಡ ಫಲತಾ ನಹುದು. 6 ಮಂಡಲ ಅಂದರೆ 6 ಮಂಡಲ, 48 ಗುಂಡ್ಲೆ 6. 6 ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಹ. ದೇವ್ರನ್ನ ಹೆಂಗೆ ಪೂಜೆ ಮಾಡ್ತಾರಲ್ಲ, ಹೆಂಗೆ ದೇವ್ರು ಇರ್ತದಲ್ಲ, ಹಂಗೆ ಇವ ದೇವ್ರಕ್ಕನಂತ. ದೇವರಂಗೆ ಇವನನ್ನು ಜನ ಗೌರವಿಸ್ತಾರಂತ. ಅದು ತನ್ನಿಂದ ತಾನೇ ಆಕೈತಂತ. ಮಂಡಲೆರಡೇ ಮಂಡಲೋದಲು ಚಂಡ ಫಲತಾ ನಹುದು. 6 ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಹ. ಖಂಡಿತದೆ ಬಿಡದೆ ತ್ರೈವರುಷ್ 3 ವರ್ಷ, ಖಂಡಿತದ ಬಿಡದೆ ತ್ರೈವರುಷ್ ಅಂಡಲದು ಓದಿದವನ ಆದೊಡೆ. ಹಿಂಗೆ 3 ವರ್ಷ ಏಕಾಗ್ರತೆಯಿಂದ ಯಾವುದೇ ಮನಸ್ಸು ಚಂಚಲ ಮಾಡದೆ ಓದಿದರೆ, ಖಂಡಿತದಲ್ಲವ ಬಿಡದೆ ತ್ರೈವರುಷ್ ಅಂಡಲದು ಓದಿದವನಾದೊಡೆ. ಚಂಡಿ ಯಾವಾಕಿ ಹೇಳು ಆಕೆಯು ತಾನ ಅಹನು ನಿಜದಿ. ಎಷ್ಟು ಅದ್ಭುತ ಮಾತಂದ್ರೆ, ಚಂಡಿ ಚಾಮುಂಡೇಶ್ವರಿ ಏನು ಅಂತೀವಲ್ಲ, ಆಕೆ ಇವ ಸಾಧನೆ ಮಾಡೋ ಅಕ್ಕಣ. ಎಷ್ಟಂದ್ರೆ ಮಂಡಲೆರಡೇ. ಅದಕ್ಕೆ ಇನ್ನು ಕೂಡ್ರದೊಂದಿಷ್ಟು ಪದ್ಧತಿ ಅದ. ಆಸನ ಅದು ದೊಡ್ಡ ವಿಚಾರ, ಅದನ್ನು ಹೇಳ್ಬೇಕಾದ್ರೆ ಭಾಳ ದೂರ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆಸನವ ದಿಕ್ಕುಗಳನ್ನು ಅರಿದೆ ಆಸನವ ಕಾಮ್ಯದಲ್ಲಿ ಓದಲು. ಕೆಲಸ ಇಟ್ಕೊಂಡ ಓದಲು. ಆಸನವ ದಿಕ್ಕುಗಳನ್ನರಿದೆ ಆಸನದಿ ಕಾಮ್ಯದಲ್ಲಿ ಓದಲು. ವಾಸವಾಹವು ಫಲವು ಸಂಶಯವಿಲ್ಲ ಅಂದದಲ್ಲಿ. ವಾಸನೆ ಇರುವ ಸುಗಂಧ ಪುಷ್ಪ, ಆಸು, ಧೂಪ, ದೀಪ ಈಸು ಪರಿಯಲ್ಲಿ ದೇವಿಯ ಮಹಾತ್ಮೆಯನ್ನು ಓದುವುದು ಮುದದಿ. ಭಯಭರಿತ, ಅತ್ಯಂತ ಭಯಭರಿತ ಭಕ್ತಿಯಲ್ಲಿ. ಅದಕ್ಕೆ ಏನಕ್ಕೈತೆ ಅಂದ್ರೆ, ಇನ್ನು ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಭಯಭರಿತ ಭಕ್ತಿ ಅನ್ನಕ, ಈ ಗುರು ಕೊಟ್ಟ ಗುರುಪದೇಶ, ಆ ಗುರುವಿನ ತನ್ನ ಗುರುವಿನ ಸಂಪ್ರದಾಯದ ಪ್ರಕಾರ ಅವೇನು ಮಾಡಬೇಕಪ್ಪ ಅಂದ್ರೆ, ಗ್ರಂಥಗಳನ್ನು ಓದುವಾಗ ಗ್ರಂಥವನ್ನು ಪೂಜೆ ಮಾಡಬೇಕು. ಅದೇ 16ನೇ ಶ್ಲೋಕ ಹೇಳ್ತದೆ ಭಾಳ. ಪೂಜೆ ಮಾಡಿಯೇ ಓದಬೇಕಿದನ, ಪೂಜಿಸದೆ ಇದನ್ನು ಓದಬಾರದು. ದೇವಿ ಗ್ರಂಥವನ್ನು ಯಾವಾಗಲೂ ಪೂಜೆ ಮಾಡಿಯೇ ಓದಬೇಕು. ಪೂಜೆ ಮಾಡಿಯೇ ಓದಬೇಕಿದನ್ನು, ಪೂಜಿಸದೆ ಇದನ್ನು ಓದಬಾರದು. ಹಿಂಗೆ ಪೂಜಿಸುತ್ತ ಅಧ್ಯಾಯಗಳನ್ನು ಭಕ್ತಿಪೂರ್ವಕವಾಗಿ ಭಕ್ತಿಯಿಂದ ಓದಿದ್ದ ಆದರೆ, ಅದನ್ನ ಹೆಂಗೆ ಹೇಳ್ಯಾರಂದ್ರೆ, ಓದಿದನು ಆದೊಡೆ ರಾಜನಾಗುವನು ದೇವಿಯ ದಯದಲ್ಲಿ. ರಾಜ ಸಹಿತ ಅಕ್ಕನಂತ. ಏನು ರೀ ಕೆಲವೊಬ್ರು ಅಂತಿರ್ತಾರೆ, ಏನಿದೊಂದು ಗ್ರಂಥ ಓದಿದ್ರೆ ಹೆಂಗೆ ರಾಜ ಹಾಕಾರ್ರಿ? ಅಲ್ಲೇ ಮತ್ತೆ ಹೇಳ್ತಾನೆ, ಸೂಜಿಗವೇ ನಿನಗೆ ಸೂಜಿಗೆ ಅನ್ನಿಸ್ತತ್ತಾನ? ತಾನೇನು ಪರಮೇಶ್ವರಿಯ ಕರುಣಾಗೆ. ಅಲ್ಲೋ ಹುಚ್ಚಪ್ಪ,
ಯಾಕೆ ವಿಚಿತ್ರ ಅಂತಿದೆ, ಯಾಕೆ ಸಂಶಯ ಮಾಡ್ತಿ? ತಾನೇನು ಪರಮೇಶ್ವರಿಯ ಕರುಣಾಗೆ, ದೇವಿ ಕರುಣ ಆದರೆ ಯಾಕೆ ಆಗೋದಿಲ್ಲ, ಆಕ್ಕೈತಿ ಅಂತ. ಹಾಗಾದರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ, ನಮಗೊಮ್ಮೆ ಓದೋಕ್ಕಾಗೋದಿಲ್ಲ. ಹಾಗಾದ್ರೆ ಏನು ಮಾಡೋದು ಸಾಧಕ? ಆ ಗ್ರಂಥದೊಳಗೆ ಹಿಂಗೆ ಕೊಟ್ಟಾರ, ಓದುವಗುದು ನಿತ್ಯಾಗದಿರ್ದಡೆ. ನಿನಗೆ ದಿವಸ ಓದೋಕ್ಕಾಗಲಿಲ್ಲಂದ್ರೆ, ಓದುವುದು ನಿತ್ಯಾಗದಿರ್ದರೆ ಓದುವುದು ತದಗಿ ಅಷ್ಟಮಿಯಲ್ಲಿ, ನವಮಿಯಲ್ಲಿ, ಚತುರ್ದಶಿ, ಪೌರ್ಣಮೆ, ಅಮಾವಾಸ್ಯೆಯಲ್ಲಿ. ಓದುವುದು ಭೃಗು ಭೌಮ್ಯವಾರದಲ್ಲ, ಓದುವುದು ನವರಾತ್ರಿ 9 ದಿನ. ಓದಿದೊಡೆ ಮಹಾಪುಣ್ಯ ಮತ್ತು ನಿತ್ಯದಲ್ಲಿ ಓದಿದ್ರೂ ಫಲ ಐತಿ. ಅಂದರೆ ನಮಗೆ ಈ ಸಂಸಾರ ಜಂಜಾಟದಾಗ ಭಾಳ ನಿಗ್ರಹ ಐತಿಪ್ಪ ಅಂದ್ರೆ, ಓದುವುದು ನಿನಗೆ ದಿವಸ ಆಗಲಿಲ್ಲ ಅಂದ್ರೆ ಮಂಗಳವಾರ ಶುಕ್ರವಾರ ಓದು ಕನಿಷ್ಠ. ಮಂಗಳವಾರ ಶುಕ್ರವಾರ ಆಗಂಗಿಲ್ರಿ ನಮಗೆ ಅಂದೆಂದ್ರೆ ಹುಣ್ಣಿಮೆ ಅಮಾಸಿಗೆರ ಓದು. ಏನು ರೀ ಹುಣ್ಣಿಮೆ ಅಮಾಸಿಗೂ ಆಗಂಗಿಲ್ಲ, ಆಗಂಗಿಲ್ಲ, ಈಗೂ ಆಗಂಗಿಲ್ಲ. ಕೊನೆಗೆ ನವರಾತ್ರಿ ಬರ್ತದಲ್ಲ, ಆ ನವರಾತ್ರಿ ಒಳಗೆ 9 ದಿವಸ ನವರಾತ್ರಿ 9 ದಿನ ಓದಿದೊಡೆ ಮಹಾಪುಣ್ಯ. ಮತ್ತು ದಿವಸ ಓದಿದ್ರೆ ನಿತ್ಯದಲ್ಲಿ ಓದಿ ಫಲವಿಹುದು. ಈಗ ನಮ್ಮ ಪೂರ್ವಜರು ಕೆಲವೊಂದಿಷ್ಟೇನು ಹಾಕಿಕೊಟ್ಟಾರಲ್ಲ, ಅದು ಭಾಳ ಸತ್ಯದ. ನಾವು ಈಗೇನು ಮಾತಾಡ್ತೀವೋ ಅದು ಚರ್ಚೆ ಬೇಡ. ಭಾಳ ಒಂದಿಷ್ಟು ಚಿಂತನೆ ಮಾಡಿದ್ದೀವಿ ಅಂದ್ರೆ, ಒಂದಿಷ್ಟು ಕೆಲವೊಂದು ಕಡೆ ನೋಡ್ತೀವಿ ನಾವು, ಒಂದೊಂದು ಊರಾಗ ಮಠಗಳು ಇಲ್ಲ, ಆದರೂ ಊರು ಅದಾವೆ.